ಹಾಯ್ ಡಿ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಸೋಫೋಕ್ಲಸ್ ಅವರ ಆಂಟಿಗನಿ ಅಂತಕ್ಕಂತಹ ಒಂದು ನಾಟಕದ ಸಮರಿಯನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಇದೊಂದು ಟ್ರಾಜಿಡಿ ಆಗಿದೆ. ಆಂಟಿಗನಿ ಅಂತಕ್ಕಂಥವಳು ಒಬ್ಬ ಹೆಣ್ಮಗಳಾಗಿದ್ದಾಳೆ. ತುಂಬ ಒಂದು ಶೌರ್ಯವನ್ನು ಪ್ರದರ್ಶನ ಮಾಡ್ತಾಳೆ. ಬನ್ನಿ ಇಂಟ್ರೊಡಕ್ಷನ್ ಪಾರ್ಟನ್ನು ನೋಡ್ತಾ ಹೋಗೋಣ. ಆಂಟಿಗನಿ ಈಸ್ ಎ ಫೇಮಸ್ ಗ್ರೀಕ್ ಟ್ರಾಜಿಡಿ ರಿಟನ್ ಬೈ ಸೋಫೋಕ್ಲಸ್. ಇಟ್ ಈಸ್ ಪಾರ್ಟ್ ಆಫ್ ಎ ಟ್ರಿಯಾಲಜಿ ದಟ್ ಇನ್ಕ್ಲೂಡ್ಸ್ Oedipus Rex, Oedipus at Colonus, but it can also be read on its own. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಆಂಟಿಗನಿ ಅಂತಕ್ಕಂತಹ ಒಂದು ನಾಟಕ ಏನಿದೆನೋ ಇದು ಟ್ರಯಾಲಜಿ ಅಂದರೆ 3 ನಾಟಕಗಳ ಸರಣಿಯಲ್ಲಿ ಇದು ಒಂದಾಗಿದೆ. ಅದರಲ್ಲಿ ಮೊದಲನೇದು ನೋಡಿ ಆಡಿಪಸ್ ರೆಕ್ಸ್ ಅಂತಕ್ಕಂಥದ್ದು, ಇನ್ನೊಂದು ಯಾವುದಪ್ಪ ಅಂದರೆ ಆಡಿಪಸ್ ಅಟ್ ಕಲೋನಸ್ ಅಂತಕ್ಕಂಥದ್ದು ಎರಡನೇದು. ಸೊ ಈ ಆಂಟಿಗನಿ ಅಂತಕ್ಕಂಥದ್ದು ಮೂರನೇದಾಗಿರುತ್ತೆ. ಆಂಟಿಗನಿ ಈಸ್ ಎ ಟ್ರಾಜಿಕ್ ಸ್ಟೋರಿ. ಟ್ರಾಜಿಕ್ ಅಂದರೆ ದುಃಖಾಂತ್ಯವನ್ನು ಹೊಂದಿರತಕ್ಕಂಥದ್ದು ಅಥವಾ ಸಂಕಷ್ಟಗಳನ್ನು ಒಳಗೊಂಡಿರ್ತಕ್ಕಂತಹ ಅಥವಾ ಮೇನ್ ಕ್ಯಾರೆಕ್ಟರ್ ಯಾರಿರ್ತಾರೋ ಅವರಿಗೆ ಕಷ್ಟಗಳು ಬರ್ತಾ ಇರ್ತವೆ ಸ್ಟೋರಿಯಲ್ಲಿ. ಸೊ ಅಂತಹ ಒಂದು ಸ್ಟೋರಿ ಇದಾಗಿದೆ. ಅಬೌಟ್ ಸ್ಟ್ಯಾಂಡಿಂಗ್ ಅಪ್ ಫಾರ್ ವಾಟ್ ಈಸ್ ರೈಟ್ ಈವನ್ ವೆನ್ ಇಟ್ ಈಸ್ ಡೇಂಜರಸ್. ನೋಡಿ, ಸರಿಯಾಗಿರ್ತಕ್ಕಂತಹ ವಿಷಯ ಬಂದಾಗ ನಾವು ಅನೇಕ ಕಷ್ಟಗಳನ್ನು ಎದುರಿಸಿದ್ರೂ ಕೂಡ ಆ ಒಂದು ರೈಟ್ ಅಂದರೆ ಯಾವುದು ಸರಿನೋ ಅದರ ಪರವಾಗಿ ನಿಂತ್ಕೊಳ್ತಕ್ಕಂತಹ ಒಂದು ಥೀಮನ್ನು ಒಳಗೊಂಡಿರ್ತಕ್ಕಂಥದ್ದು. It shows how blind authority and stubborn pride can lead to great pain and loss. ಎಸ್ ನೋಡಿ, ಹೌ ಬ್ಲೈಂಡ್ ಅಥಾರಿಟಿ ಅಂದರೆ ಇಲ್ಲಿ ನಾವು ಯಾರು ಅಧಿಕಾರವನ್ನು ನಿರ್ವಹಿಸ್ತಾ ಇರ್ತಾರಲ್ವ ಅವರು ಅಂತೇಳಿ ಅರ್ಥ ಮಾಡ್ಕೊಳ್ಳೋಣ. ಸೊ ಯಾರು ಅಧಿಕಾರವನ್ನು ನಿರ್ವಹಿಸ್ತಾ ಇರ್ತಾರೋ ಅವರು ಒಂದು ವೇಳೆ ಸ್ಟಬ್ಬರ್ನ್ ಆಗಿಬಿಟ್ರೆ ಮತ್ತು ಪ್ರೈಡ್ ಅಂದರೆ ಏನಾದರೂ ಒಂದು ನಿರ್ಧಾರವನ್ನು ಮಾಡಿಬಿಟ್ರೆ ಅದನ್ನೇ ಫಾಲೋ ಮಾಡಬೇಕು ಅಂತಕ್ಕಂತಹ ಒಂದು ನಿರ್ಧರಿತ ಒಂದು ಸಿಚುವೇಶನ್ನಲ್ಲಿದ್ದರೆ ಅದರಿಂದಾಗಿ ಏನೆಲ್ಲ ಪೇಯ್ನ್ ಅಂದರೆ ನೋವು ಉಂಟಾಗುತ್ತೆ ಮತ್ತು ಏನೆಲ್ಲವನ್ನು ಕಳೆದುಕೊಳ್ಬೇಕಾಗುತ್ತೆ ಅಂತಕ್ಕಂಥದ್ದಕ್ಕೆ ಒಂದು ಎಕ್ಸಾಂಪಲ್ ಆಗಿ ಈ ಒಂದು ನಾಟಕ ನಮಗೆ ಸಿಗುತ್ತೆ. ದ ಪ್ಲೇ ರಿಮೈಂಡ್ಸ್ ಅಸ್ ದ್ಯಾಟ್ ಸಮ್ಟೈಮ್ಸ್ ಡೂಯಿಂಗ್ ವಾಟ್ ಈಸ್ ಮಾರಲಿ ರೈಟ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಫಾಲೋಯಿಂಗ್ ಆರ್ಡರ್ಸ್. ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಲೈಫಲ್ಲಿ ಯಾವುದಾದ್ರೂ ಒಂದು ಈವೆಂಟ್ಸ್ಗಳು ನಡೀತಾ ಇರ್ತವೆ ಅಂದ್ಕೊಳ್ಳಿ. ಸೊ ಆ ಸಂದರ್ಭದಲ್ಲಿ ಡೂಯಿಂಗ್ ವಾಟ್ ಈಸ್ ಮಾರಲಿ ರೈಟ್, ಮಾರಲಿ ಅಂದರೆ ನೈತಿಕವಾಗಿ ಯಾವುದು ಸರಿ ಅನಿಸುತ್ತೋ ಅದರ ಪರವಾಗಿ ನಾವು ನಿಂತ್ಕೋಬೇಕಾಗುತ್ತೆ. ಕೆಲವೊಂದಿಷ್ಟು ಆರ್ಡರ್ಗಳನ್ನು ವಿರೋಧಿಸಿದ್ರೂ ಪರವಾಗಿಲ್ಲ, ಅಂದರೆ ಕಾನೂನು ಕಟ್ಟಳೆಗಳೇನಿರ್ತವೋ ಅವುಗಳನ್ನು ಮೀರಿಬಿಟ್ಟು ನಾವು ಸರಿಯಾಗಿರ್ತಕ್ಕಂತಹ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ಆ್ಯಂಡ್ ದಟ್ ಟ್ರೂ ಲೀಡರ್ಶಿಪ್ ರಿಕ್ವೈರ್ಸ್ ವಿಸ್ಡಮ್, ಹ್ಯೂಮಿಲಿಟಿ ಆ್ಯಂಡ್ ಕಂಪ್ಯಾಷನ್. ಒಂದು ಟ್ರೂ ಲೀಡರ್ಶಿಪ್ ಅಂತಕ್ಕಂಥದ್ದು ವಿಸ್ಡಮ್ ಅಂದರೆ ಜಾಣ್ಮೆ ಮತ್ತು ಹ್ಯೂಮಿಲಿಟಿ ಮತ್ತು ಒಂದು ಕಂಪ್ಯಾಷನ್ ಅಂದರೆ ಕರುಣೆಯ ಭಾವನೆಯನ್ನು ಒಳಗೊಂಡಿರಬೇಕಾಗುತ್ತೆ. ದ ಪ್ಲೇ ಈಸ್ ಅಬೌಟ್ ಎ ಬ್ರೇವ್ ಯಂಗ್ ವಿಮೆನ್ ನೇಮ್ಡ್ ಆಂಟಿಗನಿ. ಎಸ್ ನೋಡಿ, ಮೊದಲಿಗೆ ಹೇಳಿದಾಗೆ ಈ ಒಂದು ನಾಟಕದ ಮೇನ್ ಕ್ಯಾರೆಕ್ಟರ್ ಯಾರಪ್ಪ ಅಂದರೆ ಆಂಟಿಗನಿ ಅಂತಕ್ಕಂತಹ ಹೆಣ್ಮಗಳಾಗಿದ್ದಾಳೆ. ಸಿ ಈಸ್ ವೆರಿ ಬ್ರೇವ್. ಹೂ ಚೂಸಸ್ ಟು ಫಾಲೋ ಹರ್ ಮಾರಲ್ ಬಿಲೀಫ್ಸ್. ತನಗೆ ಸರಿ ಅಂತ ಅನಿಸಿರ್ತಕ್ಕಂಥದ್ದನ್ನು ಅವಳು ಫಾಲೋ ಮಾಡ್ತಾಳೆ ಇನ್ಸ್ಟೆಡ್ ಆಫ್ ಒಬೇಯಿಂಗ್ ದ ಲಾ. ಅಂದರೆ ಆ ರಾಜ್ಯದ ಕಾನೂನನ್ನೇ ಮೀರಿಬಿಟ್ಟು ಯಾವುದು ಸರಿ ಅನಿಸುತ್ತೋ ಅದರ ಪರವಾಗಿ ನಿಂತ್ಕೊಳ್ತಾ ಇದ್ದಾಳೆ ಇವಳು. ದ ಸ್ಟೋರಿ ಟೇಕ್ಸ್ ಪ್ಲೇಸ್ ಇನ್ ದ ಸಿಟಿ ಆಫ್ ಥೇಬ್ಸ್. ಈ ಒಂದು ಸ್ಟೋರಿ ಅಥವಾ ಈ ಒಂದು ಘಟನೆ ಎಲ್ಲಿ ನಡೀತಪ್ಪ ಅಂದರೆ ಥೇಬ್ಸ್ ಅಂತಕ್ಕಂತಹ ಒಂದು ಪಟ್ಟಣದಲ್ಲಿ. ಆಂಟಿಗನೀಸ್ ಫಾದರ್ ವಾಸ್ ಆಡಿಪಸ್, ದ ಫಾರ್ಮರ್ ಕಿಂಗ್ ಹೂ ಹ್ಯಾಡ್ ಎ ಟ್ರಾಜಿಕ್ ಫೇಟ್. ನೋಡಿ, ಆಂಟಿಗೋನಿಯ ತಂದೆ ಯಾರಪ್ಪ ಅಂದರೆ ಆಡಿಪಸ್ ಅಂತಕ್ಕಂತಹ ಒಬ್ಬ ರಾಜ ಆಗಿರ್ತಾನೆ. ಅವನು ದುಃಖಾಂತ್ಯವನ್ನು ಪಡಿಬೇಕಾಗುತ್ತೆ. ಸೊ ಅದನ್ನು ನೀವು ಆಡಿಪಸ್ ಅಂತಕ್ಕಂತಹ ಒಂದು ನಾಟಕನ ಓದಿದರೆ ಆ ಒಂದು ದುಃಖದ ಘಟನೆ ನಿಮಗೆ ತಿಳಿಯುತ್ತೆ. ಅದಕ್ಕಾಗಿ ಸಪ್ರೇಟ್ ವಿಡಿಯೋ ಇದೆ, ನೀವು ನೋಡ್ಕೋಬಹುದು. ಆಫ್ಟರ್ ಆಡಿಪಸ್ ಡೈಸ್ ಹಿಸ್ 2 ಸನ್ಸ್ ಇಟಿಯೋಕ್ಲಸ್ ಆ್ಯಂಡ್ ಪಾಲಿನಿಸಸ್. ನೋಡಿ, ಇವರಿಬ್ಬರು ಮಕ್ಕಳು ಇರ್ತಾರೆ. ತಂದೆ ಸತ್ತ ನಂತರದಲ್ಲಿ ಫೈಟ್ ಓವರ್ ದ ಥ್ರೋನ್ ಅಂದರೆ ಸಿಂಹಾಸನಕ್ಕಾಗಿ ಇವರಿಬ್ಬರ ಮಧ್ಯೆ ಫೈಟ್ ನಡೀತಾ ಇದೆ. ಅಂದರೆ ಇಬ್ಬರು ಸಹೋದರರು ಈಗ ಅಧಿಕಾರಕ್ಕಾಗಿ ಕಿತ್ತಾಟ ಮಾಡ್ತಾ ಇದ್ದಾರೆ. ದೇ ಬೋತ್ ಡೈ ಇನ್ ಬ್ಯಾಟಲ್. ಇಬ್ಬರು ಕೂಡ ಯುದ್ಧ ಮಾಡಬೇಕಾಗುತ್ತೆ. ಕಿಲ್ಲಿಂಗ್ ಈಚ್ ಅದರ್. ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಅಲ್ಲಿ ಹತ್ಯೆಯನ್ನು ಮಾಡ್ತಾರೆ. ಇಬ್ಬರು ಕೂಡ ಸತ್ತು ಹೋಗ್ಬಿಡ್ತಾರೆ. ಎ ನ್ಯೂ ಕಿಂಗ್ ಕ್ರೇಯಾನ್ ಟೇಕ್ಸ್ ಓವರ್ ಥೇಬ್ಸ್. ನೋಡಿ, ಈಗ ಇಬ್ಬರು ಸತ್ಬಿಟ್ಟಿದ್ದಾರೆ. ಹಾಗಾಗಿ ರಾಜ್ಯವನ್ನು ಆಳ್ತಕ್ಕಂಥವ್ರು ಯಾರೂ ಇಲ್ಲ. ಕ್ರೇಯಾನ್ ಅಂತಕ್ಕಂತಹ ಒಬ್ಬ ರಾಜ ಏನು ಮಾಡ್ತಾನೆ, ಥೇಬ್ಸನ್ನು ತನ್ನ ಒಂದು ತೆಕ್ಕೆಗೆ ತೆಗೆದುಕೊಳ್ತಾನೆ. ಹಿ ಗಿವ್ಸ್ ಇಟಿಯೋಕ್ಲಸ್ ಎ ಹೀರೋಸ್ ಬೆರಿಯಲ್ ಬಿಕಾಸ್ ಹಿ ಡಿಫೆಂಡೆಡ್ ದ ಸಿಟಿ. ನೋಡಿ, ಇಟಿಯೋಕ್ಲಸ್ ಅಂತಕ್ಕಂಥವ್ನು ಏನಿದ್ನೋ ಅವನಿಗೆ ಗೌರವಗಳನ್ನು ಕೊಟ್ಟು ಅವನನ್ನು ಏನು ಮಾಡ್ತಾನೆ, ಶವ ಸಂಸ್ಕಾರವನ್ನು ಮಾಡ್ತಾನೆ. ಬಟ್ ಕ್ರೇಯಾನ್ ರೆಫ್ಯೂಸಸ್ ಟು ಬೆರಿ ಪೊಲಿನಿಸಸ್ ಕಾಲಿಂಗ್ ಹಿಮ್ ಎ ಟ್ರೇಟರ್ ಬಿಕಾಸ್ ಹಿ ಅಟ್ಯಾಕ್ಡ್ ಥೇಬ್ಸ್.
ಪೊಲಿನಿಸಸ್ ಏನಿದ್ನಲ್ವ ಇನ್ನೊಬ್ಬ ಸಹೋದರ, ಅವನಿಗೆ ಸೂಕ್ತವಾಗಿರ್ತಕ್ಕಂತಹ ಒಂದು ಶವ ಸಂಸ್ಕಾರವನ್ನು ಮಾಡೋದಿಲ್ಲ. ಯಾಕೆಂದರೆ ಕ್ರಿಯಾನ್ ಏನಂತ ಹೇಳ್ತಾನೆ ಅಂದರೆ ಅವನೊಬ್ಬ ಟ್ರೇಟರ್, ದೇಶದ್ರೋಹಿ ಅಂತೇಳಿ ಹೇಳ್ತಾನೆ. ಅಂದರೆ ತನ್ನದೇ ಒಂದು ಥೇಬ್ಸ್ ಅಂತಕ್ಕಂತಹ ಒಂದು ಸಿಟಿ ಏನಿತ್ತೋ ಅದರ ವಿರುದ್ಧವಾಗಿ ನಿಂತ್ಕೊಂಡಿದ್ದಾನೆ. ಹಾಗಾಗಿ ಇವನಿಗೆ ಗೌರವದೊಂದಿಗೆ ಶವ ಸಂಸ್ಕಾರವನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಕ್ರಿಯಾನ್ ತನ್ನ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾನೆ. According to Greek religion, leaving a dead body unburied is a great insult and prevents the soul from resting. ಸೊ ಈ ಒಂದು ಗ್ರೀಕ್ ಧರ್ಮದ ಪ್ರಕಾರ ಅಲ್ಲೇನು ಆಚರಣೆ ಇಲ್ಲಿತ್ತು ಅಂದರೆ ಒಂದು ಸಂಪ್ರದಾಯ, ಯಾರಾದರೂ ಒಬ್ಬ ವ್ಯಕ್ತಿ ಸತ್ತ ಅಂದರೆ ಅವನನ್ನು ಶವ ಸಂಸ್ಕಾರ ಮಾಡಲೇಬೇಕಾಗಿತ್ತು. ಒಂದು ವೇಳೆ ಆ ರೀತಿ ಶವ ಸಂಸ್ಕಾರ ಮಾಡದೇ ಇದ್ದರೆ ಅದೊಂದು ಗ್ರೇಟ್ ಇನ್ಸಲ್ಟ್ ಅಂತೇಳಿ, ಅವಮಾನ ಅಂತೇಳಿ ಥಿಂಕ್ ಮಾಡ್ತಾಯಿದ್ರು. ಅದ್ರ ಜೊತೆಗೆ ಆ ಒಂದು ಆತ್ಮ ಏನಿರುತ್ತೋ ಸತ್ತಿರ್ತಕ್ಕಂತಹ ವ್ಯಕ್ತಿ ರೆಸ್ಟಿಂಗಿಂದ ದೂರ ಇರಬೇಕಾಗುತ್ತೆ. ಅಂದರೆ ಆ ಒಂದು ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ ಅಂತಕ್ಕಂತಹ ನಂಬಿಕೆ ಗ್ರೀಕರಲ್ಲಿ ಇರುತ್ತೆ. ಆಂಟಿಗನಿ, Polyneices' sister, believes that the gods' laws are more important than king's laws. ಸೊ ಈಗ ಆಂಟಿಗನಿ ಏನಿದ್ದಾಳೆ, ಆ ಕ್ರಿಯಾನ್ ಏನು ತೆಗೆದುಕೊಂಡಿದ್ನಲ್ವ ನಿರ್ಧಾರ, ಈ ಒಂದು ಪಾಲಿನಿಸಸ್ನ ಶವವನ್ನು ಶವ ಸಂಸ್ಕಾರ ಮಾಡೋದಿಲ್ಲ ಅಂತ ನಿರ್ಧಾರ ತೆಗೆದುಕೊಂಡಿದ್ನಲ್ವ, ಅದನ್ನು ವಿರೋಧಿಸ್ತಾ ಇದ್ದಾಳೆ. ದೇವರ ನಿರ್ಧಾರ ಅಂತಕ್ಕಂಥದ್ದು ಒಬ್ಬ ರಾಜ್ಯವನ್ನು ಆಳ್ತಕ್ಕಂತಹ ರಾಜನಿಗಿಂತ, ಅವನು ತೆಗೆದುಕೊಳ್ತಕ್ಕಂತಹ ಕಾನೂನಿಗಿಂತ ದೇವರ ಕಾನೂನೇ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಅದೇ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾಳೆ. ಶಿ ಡಿಸೈಡ್ಸ್ ಟು ಬೆರಿ ಹರ್ ಬ್ರದರ್ ಇವನ್ ದೋ ಇಟ್ ಈಸ್ ಅಗೇನ್ಸ್ಟ್ ಕ್ರಿಯಾನ್ಸ್ ಆರ್ಡರ್. ಸೊ ಅವಳು ಡಿಸೈಡ್ ಮಾಡ್ತಾಳೆ ಏನು ಅಂದರೆ ತನ್ನ ಒಂದು ಸಹೋದರನ ಶವ ಸಂಸ್ಕಾರಕ್ಕೆ ಒಳಪಡಿಸ್ಬೇಕು, ತಾನು ಏನಾದರೂ ಮಾಡಿ ತನ್ನ ಸಹೋದರನ ಆ ಒಂದು ಶವ ಏನಿರುತ್ತೋ ಅದಕ್ಕೆ ಮುಕ್ತಿ ಕೊಡಬೇಕು ಅಂಥೇಳಿ ನಿರ್ಧರಿಸ್ತಾ ಇದ್ದಾಳೆ. ಶಿ ಸ್ನೀಕ್ಸ್ ಔಟ್ ಎಟ್ ನೈಟ್, ರಾತ್ರಿ ಹಾಗೆ ಅವಳು ಬರ್ತಾ ಇದ್ದಾಳೆ ಯಾರಿಗೂ ತಿಳಿಯದಂತೆ. ಆ್ಯಂಡ್ ಕವರ್ಸ್ ಹಿಸ್ ಬಾಡಿ ವಿತ್ ಡರ್ಟ್. ಸೊ ಅವನ ಒಂದು ಶವ ಏನಿತ್ತೋ ಅದನ್ನು ಮಣ್ಣಲ್ಲಿ ಮುಚ್ಚಿಡ್ತಾ ಇದ್ದಾಳೆ. ವೆನ್ ದ ಗಾಡ್ಸ್ ಫೈಂಡ್ ಔಟ್, ಕ್ರಿಯಾನ್ ಬಿಕಮ್ಸ್ ಆ್ಯಂಗ್ರಿ ಆ್ಯಂಡ್ ಡಿಮಾಂಡ್ಸ್ ಟು ನೋ ಹೂ ಡಿಡ್ ಇಟ್. ಸೊ ಆ ಒಂದು ಮಣ್ಣಿನಲ್ಲಿ ಹೂತಿರ್ತಕ್ಕಂತಹ ಶವ ಗಾಡ್ಸ್ಗಳಿಗೆ ಗೊತ್ತಾಗುತ್ತೆ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ರಾಜನಿಗೆ ಹೇಳ್ತಾರೆ. ಸೊ ಕ್ರಿಯಾನ್ ಏನು ಮಾಡ್ತಾನೆ, ಕೋಪ ಮಾಡ್ಕೊಳ್ತಾನೆ. ಹಿ ಬಿಕಮ್ ಆ್ಯಂಗ್ರಿ ಆ್ಯಂಡ್ ಈ ಒಂದು ಘಟನೆ ಏನು ನಡೀತು ಅಂತಕ್ಕಂಥದ್ದನ್ನು ತಿಳಿಸ್ಬೇಕು ಅಂತೇಳಿ ಅವರಿಗೆ ಆದೇಶವನ್ನು ಮಾಡ್ತಾನೆ. ಆಂಟಿಗನಿ ಅಡ್ಮಿಟ್ಸ್ ವಾಟ್ ಶಿ ಡಿಡ್ ಆ್ಯಂಡ್ ಸೇಸ್ ಶಿ ಡಸ್ ನಾಟ್ ರಿಗ್ರೆಟ್ ಇಟ್. ಸೊ ಆಂಟಿಗನಿ ಒಪ್ಕೊಳ್ತಾಳೆ ತಾನೇ ಆ ಒಂದು ಮಣ್ಣು ಮಾಡಿರೋದಾಗಿ ಮತ್ತು ತಾನು ಮಾಡಿರ್ತಕ್ಕಂತಹ ಕೆಲಸದ ಬಗ್ಗೆ ರಿಗ್ರೆಟ್ ಅಂದರೆ ಪಶ್ಚಾತ್ತಾಪ, ಯಾವುದೇ ಪಶ್ಚಾತ್ತಾಪ ನನಗೆ ಇಲ್ಲ ಅಂತ ಅವಳು ಹೇಳ್ತಾಳೆ. ಶಿ ಬಿಲೀವ್ಸ್ ಇಟ್ ಈಸ್ ಹರ್ ಡ್ಯೂಟಿ ಟು ಆನರ್ ಬ್ರದರ್ ಆ್ಯಂಡ್ ಒಬೇ ದ ಗಾಡ್ಸ್. ನನ್ನ ಸಹೋದರನ ಒಂದು ಶವ ಸಂಸ್ಕಾರವನ್ನು ಮಾಡಿರ್ತಕ್ಕಂಥದ್ರಲ್ಲಿ ತಪ್ಪೇನೂ ಇಲ್ಲ, ಅದು ನನ್ನ ಕರ್ತವ್ಯವಾಗಿತ್ತು, ನಾನು ದೇವರಿಗೆ ಒಬೇ ಆಗಿದ್ದೇನೆ, ಅಂದರೆ ದೇವರು ಹೇಳಿದ ಕೆಲಸವನ್ನು ಮಾಡಿದ್ದೇನೆ ಅಂಥೇಳಿ ತನ್ನ ಕೆಲಸಕ್ಕೆ ಸಮರ್ಥನೆಯನ್ನು ಕೊಡ್ತಾಳೆ. ಕ್ರಿಯಾನ್ ಈಸ್ ಫ್ಯೂರಿಯಸ್ ಆ್ಯಂಡ್ ಸೆಂಟೆನ್ಸಸ್ ಹರ್ ಟು ಡೆತ್. ಈ ಒಂದು ಹಿಸ್ ಓನ್ ಸನ್ ಹೇಮನ್ ಹೂ ಈಸ್ ಎಂಗೇಜ್ ಟು ಆಂಟಿಗನಿ ಬೆಗ್ಸ್ ಹಿಮ್ ಟು ಚೇಂಜ್ ಹಿಸ್ ಮೈಂಡ್. ಸೊ ಕ್ರಿಯಾನ್ ಏನು ಮಾಡ್ತಾನೆ, ಕೋಪ ಮಾಡಿಕೊಂಡು ಆಂಟಿಗನಿಯನ್ನು ಡೆತ್ ಸೆಂಟೆನ್ಸ್ಗೆ ಒಳಪಡಿಸ್ತಾನೆ, ಅಂದರೆ ಮರಣದಂಡನೆ ಶಿಕ್ಷೆಗೆ ಅವಳನ್ನು ದೂಡ್ತಾ ಇದ್ದಾನೆ. ಅವನ ಮಗನಾಗಿರ್ತಕ್ಕಂತಹ ಹೇಮನ್ಗೆ ಈ ಆಂಟಿಗೊನಿಯನ್ನು ಮದುವೆ ಮಾಡೋದಾಗಿ ಅಲ್ಲಿ ಎಂಗೇಜ್ಮೆಂಟ್ ನಡೆದಿರುತ್ತೆ. ಸೊ ಈಗ ಅವಳು ಭಾವಿ ಸೊಸೆ ಆಗೋಳಿರ್ತಾಳೆ, ಆದರೂ ಕೂಡ ಅದನ್ನು ಪರಿಗಣಿಸದೆ ಇವಳು ನನ್ನ ಕಾನೂನನ್ನು ಮೀರಿದ್ದಾಳೆ ಅಂಥೇಳಿ ಅವಳಿಗೆ ಮರಣದಂಡನೆ ಶಿಕ್ಷೆಯನ್ನು ಕೊಡ್ತಾ ಇದ್ದಾನೆ. ಹೇಮನ್ ಅಂದರೆ ಅವನ ಮಗ ಏನಿದ್ದ ತುಂಬಾ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ತಂದೆಯನ್ನು, ಬೇಡ ಆಂಟಿಗೊನಿಯನ್ನು ಕೊಲ್ಲೋದು ಬೇಡ, ಕ್ಷಮಿಸಿ ಅಂತೇಳಿ. ಬಟ್ ರಾಜ ಮಾತ್ರ ಕ್ಷಮಿಸೋದೇ ಇಲ್ಲ. ಕ್ರಿಯಾನ್ ರೆಫ್ಯೂಸಸ್ ಟು ಲಿಸನ್. ಎ ಬ್ಲೈಂಡ್ ಪ್ರಾಫಿಟ್ ನೇಮ್ಡ್ Tiresias warns him that the gods are angry and that he will suffer if he does not bury Polyneices and release Antigone. ಆ ಒಂದು ಸಿಟಿಯಲ್ಲಿ ಒಬ್ಬ ಪ್ರಾಫೆಟ್ ಅಂದರೆ ಭವಿಷ್ಯವನ್ನು ನುಡಿತಕ್ಕಂತಹ ಒಬ್ಬ ವ್ಯಕ್ತಿ ಇರ್ತಾನೆ, ಅವನು ಬ್ಲೈಂಡ್ ಆಗಿರ್ತಾನೆ. ಅವನೇನು ಮಾಡ್ತಾನೆ ನೋಡಿ, ಅವನ ಹೆಸರು ಟೈರೆಸಿಯಸ್ ಅಂತೇಳಿ. ಸೊ ಅವನು ರಾಜನಿಗೆ ಒಂದು ವಾರ್ನಿಂಗನ್ನು ಕೊಡ್ತಾ ಇದ್ದಾನೆ, ನೀವು ಶವ ಸಂಸ್ಕಾರವನ್ನು ಅಂದರೆ ಪೊಲಿನಿಸಸ್ ಏನು ಸತ್ತಿದ್ದಾನಲ್ವ, ಅವನ ಶವ ಸಂಸ್ಕಾರ ಮಾಡದೇ ಇದ್ದರೆ ದೇವರು ಕೋಪ ಮಾಡ್ಕೊಳ್ತಾನೆ. ಗಾಡ್ಸ್ ಆರ್ ಆ್ಯಂಗ್ರಿ, ದೇವರು ಕೋಪ ಮಾಡಿಕೊಂಡ್ರೆ ಇಡೀ ಸಾಮ್ರಾಜ್ಯನೇ ಕಷ್ಟಕ್ಕೆ ಒಳಗಾಗಬೇಕಾಗತ್ತೆ. ಇಫ್ ಹಿ ಡಸ್ ನಾಟ್ ಬೆರಿ ಪಾಲಿನಿಸಸ್ ಆ್ಯಂಡ್ ರಿಲೀಸ್ ಆ್ಯಂಟಿಗೋನ್. ಸೊ ಆ ಪಾಲಿನಿಸಸ್ನ ಶವ ಸಂಸ್ಕಾರ ಮಾಡಿ ಆ್ಯಂಟಿಗೋನಿಯನ್ನು ರಿಲೀಸ್ ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾನೆ. ಎಟ್ ಫಸ್ಟ್ ಕ್ರಿಯಾನ್ ಇಗ್ನೋರ್ಸ್ ದ ವಾರ್ನಿಂಗ್ ಬಟ್ ಹಿ ಫೈನಲಿ ಗಿವ್ಸ್ ಇನ್ ಆ್ಯಂಡ್ ಡಿಸೈಡ್ಸ್ ಟು ಫ್ರೀ ಆ್ಯಂಟಿಗನಿ ಆ್ಯಂಡ್ ಬೆರಿ ಹರ್ ಬ್ರದರ್. ಮೊದಲಿಗೆ ಕಿಂಗ್ ಒಪ್ಕೊಳ್ಳೋದಿಲ್ಲ, ಕ್ರಿಯಾನ್ ಅದನ್ನು ನೆಗ್ಲೆಕ್ಟ್ ಮಾಡ್ತಾನೆ ಆ ಒಂದು ವಾರ್ನಿಂಗನ್ನು. ಬಟ್ ನಂತರ ದಿನಗಳಲ್ಲಿ ಅವನು ಆ ಒಂದು ಶವ ಸಂಸ್ಕಾರಕ್ಕೆ ಒಪ್ಕೊಳ್ತಾನೆ, ಆ್ಯಂಟಿಗನಿಯನ್ನು ರಿಲೀಸ್ ಮಾಡಲಿಕ್ಕೆ ಒಪ್ಕೊಳ್ತಾ ಇದ್ದಾನೆ. ಬಟ್ ಒಂದು ದುರ್ಘಟನೆ ನಡೆಯುತ್ತೆ. ಅನ್ಫಾರ್ಚುನೇಟ್ಲಿ ಇಟ್ ಈಸ್ ಟೂ ಲೇಟ್, ಆಲ್ರೆಡಿ ತಡವಾಗಿ ಹೋಗಿತ್ತು ಆ್ಯಂಟಿಗನಿಯನ್ನು ರಿಲೀಸ್ ಮಾಡೋದು. ಆ್ಯಂಟಿಗನಿ ಹ್ಯಾಸ್ ಆಲ್ರೆಡಿ ಟೇಕನ್ ಹರ್ ಓನ್ ಲೈಫ್. ಆ್ಯಂಟಿಗನಿ ಏನು ಮಾಡಿರ್ತಾಳೆ, ಆಲ್ರೆಡಿ ಸುಸೈಡ್ ಮಾಡಿಕೊಂಡು ಸತ್ತು ಬಿಟ್ಟಿರ್ತಾಳೆ.
ವೆನ್ ಹೇಮನ್ ಫೈಂಡ್ಸ್ ಹರ್ ಡ್ಯಾಡ್ ಹಿ ಆಲ್ಸೋ ಕಿಲ್ಸ್ ಹಿಮ್ಸೆಲ್ಫ್ ಇನ್ ಗ್ರೀಪ್. ಸೊ ಅವಳ ಒಂದು ಪ್ರಿಯತಮನಾಗಿರ್ತಕ್ಕಂತಹ ಹೇಮನ್ ಏನು ಮಾಡ್ತಾನೆ, ತಾನು ಕೂಡ ದುಃಖದಲ್ಲಿ ತನ್ನನ್ನೇ ತಾನು ಕೊಂದ್ಕೊಳ್ತಾ ಇದ್ದಾನೆ. ಅವನು ಕೂಡ ದುಃಖದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಬಿಡ್ತಾನೆ. ಕ್ರಿಯಾನ್ಸ್ ವೈಫ್ ಯೂರಿಡೈಸ್ ಲರ್ನ್ಸ್ ಆಫ್ ಹರ್ ಸನ್ಸ್ ಡೆತ್ ಆ್ಯಂಡ್ ಕಿಲ್ಸ್ ಹರ್ ಸೆಲ್ಫ್ ಆ್ಯಸ್ ವೆಲ್. ಸೊ ಆ ಹೇಮನನ ತಾಯಿ ಏನಿದ್ಲಲ್ವಾ, ಯೂರಿಡೈಸ್ ಅಂತಕ್ಕಂಥವಳು ಅಂದರೆ ಕ್ರಿಯಾನನ ವೈಫ್, ಅವಳು ತನ್ನ ಮಗನನ್ನು ಕಳೆದುಕೊಂಡಿರ್ತಕ್ಕಂತಹ ದುಃಖದಲ್ಲಿ ತಾನು ಕೂಡ ಸತ್ತು ಬಿಡ್ತಾಳೆ. ಇನ್ ದ ಎಂಡ್ ಕ್ರಿಯಾನ್ ಈಸ್ ಲೆಫ್ಟ್ ಅಲೋನ್. ನೋಡಿ, ಈ ರೀತಿ ಕ್ರಿಯಾನ್ ಏನು ಮಾಡ್ತಾನೆ, ಈಗ ಭವಿಷ್ಯದ ಸೊಸೆಯನ್ನು ಕೂಡ ಕಳ್ಕೊಂಡ, ಮಗನನ್ನು ಕಳ್ಕೊಂಡಿದ್ದಾನೆ, ಅದರ ಜೊತೆಗೆ ಹೆಂಡತಿಯನ್ನು ಕೂಡ ಕಳೆದುಕೊಂಡಿದ್ದಾನೆ. ಇದರಿಂದ ಅವನಿಗೆ ದುಃಖ ಆಗೋದು ಸಹಜ ಆಗಿದೆ. ಒಬ್ಬಂಟಿ ಆಗಿಬಿಡ್ತಾನೆ, ಬ್ರೋಕನ್, ದುಃಖದಲ್ಲಿ ಅವನಿಗೆ ಈಗ ಪಶ್ಚಾತ್ತಾಪ ಆಗ್ತಾ ಇದೆ. ಆ್ಯಂಡ್ ಫುಲ್ ಆಫ್ ರಿಗ್ರೆಟ್. He realizes that his pride and stubbornness have destroyed his family. ಸೊ ತನ್ನ ಒಂದು ಕಠಿಣ ನಿರ್ಧಾರ ಏನಿತ್ತು, ತಾನು ಏನು ನಡೆಸಿಕೊಂಡು ಬಂದಂತಹ ಒಂದು ಕಾನೂನು ಏನಿತ್ತು, ಇದರಿಂದಾಗಿಯೇ ಇಡೀ ನನ್ನ ಫ್ಯಾಮಿಲಿನೇ ಡಿಸ್ಟ್ರಾಯ್ ಅಂದರೆ ನಾಶವಾಗಬೇಕಾಯ್ತಲ್ಲ ಅಂತಕ್ಕಂತಹ ದುಃಖ ಅವನಿಗೆ ಆಗ್ತಾ ಇದೆ. ದ ಪ್ಲೇ ಟೀಚಸ್ ಇಂಪಾರ್ಟೆಂಟ್ ಲೆಸನ್ಸ್ ಅಬೌಟ್ ಒಬಿಡಿಯನ್ಸ್, ಪ್ರೈಡ್ ಆ್ಯಂಡ್ ಮಾರಲ್ ಡ್ಯೂಟಿ. ಈ ಒಂದು ಪ್ಲೇಯಿಂದ, ನಾಟಕದಿಂದ ನಮಗೆ ಸಿಗ್ತಕ್ಕಂತಹ ಒಂದು ಮೆಸೇಜ್ ಏನಪ್ಪ ಅಂದರೆ, ಒಬಿಡಿಯನ್ಸ್ ಅಂದರೆ ವಿಧೇಯತೆ, ಅಂದರೆ ಪ್ರೈಡ್ ಅಂತಕ್ಕಂಥದ್ದು. ಪ್ರೈಡ್ ಅಂದರೆ ಹೆಮ್ಮೆ, ಮತ್ತು ಮಾರಲ್ ಡ್ಯೂಟಿ, ನಾವು ಯಾವುದು ಸರಿ ಯಾವುದು ತಪ್ಪು, ಸರಿಯಾದದ್ದನ್ನು ನಡೆಸ್ತಕ್ಕಂತಹ ಒಂದು ಮನಸ್ಸಿನ ಶಕ್ತಿ ನಮ್ಮಲ್ಲಿರಬೇಕು. ಆ್ಯಂಟಗನಿ ರಿಪ್ರೆಸೆಂಟ್ಸ್ ಕರೇಜ್ ಆ್ಯಂಡ್ ಲಾಯಲ್ಟಿ ಟು ಫ್ಯಾಮಿಲಿ ಆ್ಯಂಡ್ ದ ಗಾಡ್ಸ್. ಅದೇ ರೀತಿ ಆ್ಯಂಟಗನಿ ಒಂದು ಧೈರ್ಯದ ಸಂಕೇತವಾಗಿ ಕಾಣಿಸ್ಕೊಳ್ತಾಳೆ ಮತ್ತು ತನ್ನ ಒಂದು ಫ್ಯಾಮಿಲಿ ಬ್ರದರ್ ಸತ್ತಾಗ ಲಾಯಲ್ ಆಗಿ ಏನು ಕಾರ್ಯವನ್ನು ಮಾಡಬೇಕಾಗಿತ್ತೋ ಅದನ್ನು ನಿರ್ವಹಿಸಲಿಕ್ಕೆ ಅವಳು ರೆಡಿ ಇದ್ದಾಳೆ. ಅದೇ ರೀತಿ ದೇವರು ನಿರ್ಮಿಸಿರ್ತಕ್ಕಂತಹ ಕಾನೂನನ್ನು ಅಂದರೆ ನಿಯಮವನ್ನು ಅವಳು ಪಾಲಿಸಲಿಕ್ಕೆ ಸಿದ್ಧಳಾಗಿದ್ದಾಳೆ. ಈವನ್ ಅವಳ ಲೈಫ್ ಡೇಂಜರಲ್ಲಿ ಇದ್ದರೂ ಕೂಡ. ಕ್ರೇಯಾನ್ ರಿಪ್ರೆಸೆಂಟ್ಸ್ ದ ಡೇಂಜರ್ ಆಫ್ ಬೀಯಿಂಗ್ ಟೂ ಪ್ರೌಡ್ ಆ್ಯಂಡ್ ಅನ್ವಿಲ್ಲಿಂಗ್ ಟು ಲಿಸನ್ ಟು ಅದರ್ಸ್. ಈ ಕ್ರೇಯಾನ್ ಅಂತಕ್ಕಂಥ ರಾಜ ಏನಿದ್ನೋ, ಇವನು ಫಿಕ್ಸ್ಡ್ ಆಗಿರ್ತಕ್ಕಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫಾಲೋ ಮಾಡೋದ್ರಿಂದ ನಮಗೇನೆಲ್ಲ ತೊಂದರೆ ಆಗ್ತವೆ ಅಂತಕ್ಕಂಥದ್ರ ಸಂಕೇತವಾಗಿ ಅವನು ಕಾಣಿಸ್ಕೊಳ್ತಾನೆ. ಡಿಯರ್ ಸ್ಟೂಡೆಂಟ್ಸ್, ವಿಡಿಯೋ ಹೆಲ್ಪ್ಫುಲ್ ಅನಿಸಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬೇರೆ ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಕೂಡ ಮರೆಯೋಕ್ಕೆ ಹೋಗಬೇಡಿ. ವಿಡಿಯೋದ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ. ಮತ್ತೆ ಸಿಗೋಣ. ಆಲ್ ದ ಬೆಸ್ಟ್.